ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಡೈರೆಕ್ಟ್ರು, ಸಿನಿಮಾ ಮಾತ್ರ ಅದ್ದೂರಾಗಿ ತೆಗ್ದವ್ರೆ. ಬಟ್ ಏನು ಗೊತ್ತಾ, ಕಷ್ಟ ಅಂದ್ರೆ ಕಷ್ಟ ಸುಖ ಏನು ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಲವ್ ಸ್ಟೋರಿ ಸಿನಿಮಾ ಇದು. ಚೆನ್ನಾಗೈತೆ. ಸಿನಿಮಾ ಬಂದು ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಪಕ್ಕಾ ಲವ್ ಸ್ಟೋರಿ ಸಿನಿಮಾ ಇದು. ಸರ್, ಈ ಮೂವಿಗೆ ಬರುವಾಗ ನೀವು ವಾಟರ್ ಬಾಟಲ್, ಚಿಪ್ಸು ಗಿಪ್ಸು ಏನು ತರ್ತಿರೋ ಗೊತ್ತಿಲ್ಲ, ದಯವಿಟ್ಟು ಒಂದಷ್ಟು ಟಿಶ್ಯೂ ಪೇಪರ್ ತರಲೇಬೇಕು. ಖಂಡಿತ ಹತ್ಕೊಂಡು ಹೋಗೋ ಥರ ಇದೆ. ಜೊತೆಗೆ ನಮ್ಮ ಸಿದ್ದು ಒಂದು ಪ್ರತಿಯೊಬ್ಬರು ಆ್ಯಕ್ಟ್ರಿಗೆ ಒಂದು ಲುಕ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಈ ಮೂವಿಗೋಸ್ಕರ ರಿಯಲ್ಲಾಗಿ ತಲೆ ಶೇವ್ ಮಾಡಿದ್ದಾರೆ, ಹೆಡ್ ಶೇವ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಒಂದು ಡೆಡಿಕೇಶನ್ಗೋಸ್ಕರ ದಯವಿಟ್ಟು ಎಲ್ಲರೂ ಬನ್ನಿ, ಮೂವಿ ನೋಡಿ ಪ್ಲೀಸ್, ದಯವಿಟ್ಟು ಬನ್ನಿ ಎಲ್ಲ. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ನೈಸ್ ಸ್ಕ್ರಿಪ್ಟ್, ರಿಯಲ್ ಇನ್ಸಿಡೆಂಟ್ನ ತೆರೆ ಮೇಲೆ ಚೆನ್ನಾಗಿ ತೆಗೆದಿದ್ದಾರೆ. ಕತೆ ಇಟ್ಕೊಂಡು ಮಾಡಿದ್ದಾರೆ ಇದನ್ನ. ಈಗಿನ ನಮ್ಮ ಒಂದು ಜನ್ರೇಷನ್, ನಮ್ಮ ಒಂದು ಪೀಳಿಗೆಯವರು ಅಂದ ಚಂದ ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಅವಳು ಚೆನ್ನಾಗಿದ್ದಾಳೆ, ಇವಳು ಚೆನ್ನಾಗಿದ್ದಾಳೆ ಅಂತ. ಒಂದು ಸ್ವಲ್ಪ ಅವ್ರಿಗೆ ಮುಖ ಒಂದು ಇದಿದ್ರು ಅವ್ರನ್ನ ನೋಡಕ್ ಹೋಗಲ್ಲ. ಆದ್ರೆ ಇವರು ಏನೇ ಆದ್ರೂ ಒಂದು ಪ್ರೀತಿನ ಬಿಟ್ಕೊಡ್ಬಾರ್ದು ಅಂತ ಅಷ್ಟು ನೀಟಾಗಿ ನೋಡ್ಕೊಂಡು ಕೊನೆ ತನಕ ಒಬ್ಳೇನೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ಲೊಕೇಶನ್ಸು, ಆ ಒಂದು ಕೊರಿಯೋಗ್ರಾಫರು ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಪ್ರತಿಯೊಬ್ಬರು ಯಾರೇ ಬಂದು ವೀಕ್ಷಕರು ಬಂದು ಥಿಯೇಟ್ರಲ್ಲಿ ನೋಡಿದ್ರು ಅವ್ರ ಕಣ್ಣಂಚಲ್ಲಿ ಒಂದು ಕಣ್ಣೀರು ಬರುತ್ತೆ. ಯಾಕಂದರೆ ರಿಯಲ್ ಕಥೆನೇ ಅದನ್ನು ತಗೊಂಡು ಮಾಡಿರೋದು. ಹಾಗಾಗಿ ಕಣ್ಣಲ್ಲಿ ಪ್ರತಿಯೊಬ್ಬರಿಗೂ ನೀರು ಬಂದೇ ಬರುತ್ತೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಹರಿಸಿ ಆರೈಸಿ. ಥ್ಯಾಂಕ್ ಯು. ಲವ್ ಯು ಮುದ್ದು. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಲವರ್ಸ್ ಇದೀರಾ, ದಯವಿಟ್ಟು ಇದು ಒಂದು ಸರ್ತಿ ಬಂದು ಈ ಮೂವಿ ನೋಡಿ, ದಯವಿಟ್ಟು ಅರ್ಥ ಆಗುತ್ತೆ. ದಯವಿಟ್ಟು ಪ್ರೀತಿ ಮಾಡಲಿ, ಮೋಸ ಮಾಡಬೇಡಿ. ದಯವಿಟ್ಟು ಪ್ರೀತಿ ಒಳಗಡೆ ನಾಟಕ ಆಡಬೇಡಿ. ದಯವಿಟ್ಟು ಇಂಥ ಮೂವಿನ ಬೆಳೆಸಿ ಉಳಿಸಿ. ಜೈ ಕರ್ನಾಟಕ ಮಾತು. ಅಲ್ಲ ಸಾರ್, ಇಲ್ಲಿ ನನ್ನ ಹೆಸರು ಕೇಳಿದ್ರೆ ಉಸಿರಿಸಬೇಕು. ಯಾವತ್ತು ಮಾಡಿರೋ ಲವ್ ಈ ಫಿಲಮ್ ನೋಡ್ಮೇಲೆ ಮಾಡ್ತೀನಿ ನೋಡಿ ಲವ್. ಇವಾಗ ಲವ್ ಯು ಮುದ್ದು ಮೂವಿ ನೋಡ್ಕೊಂಡು ಬಂದೆ. ತುಂಬಾ ಲವ್ ಸ್ಟೋರಿ ಇದೆ. ಏನಂದ್ರೆ ಒಳ್ಳೆ ಸಾಂಗ್ಸ್ಗಳಿದಾವೆ, ಫೈಟ್ಗಳಿಲ್ಲ. ಮನಸ್ಸು ರೋಮಾಂಚಕವಾಗಿ ಒಂದು ಲವ್ ಸ್ಟೋರಿ ಕೊನೆ ಹಂತಕ್ಕೆ ತಗೊಂಡೋಗುತ್ತೆ. ಇನ್ಮೇಲೆ ಎಲ್ಲ ಲವರ್ಸು ತಮ್ಮ ಲವರ್ಸ್ಗೆ ಆಗಲಿ, ಬಾಯ್ ಫ್ರೆಂಡಿಗಾಗಿ, ಗರ್ಲ್ ಫ್ರೆಂಡಿಗಾಗಲಿ ಚಿನ್ನು ಅಂತಾರೆ, ಬೇಬಿ ಅಂತಾರೆ. ಇವಾಗ ಇದೊಂದು ಟ್ರೆಂಡ್ ಆಗುತ್ತೆ ಎಲ್ರಿಗೂ. ಏನ್ ಹೇಳಿ, ಮುದ್ದು ಅಂತ. ಅದೇ ನಮ್ಮ ಮುದ್ದು, ಲವ್ ಯು ಮುದ್ದು ಟೈಟಲ್ ಇಂದ ಎಲ್ಲರೂ ತಮ್ಮ ಬಾಯ್ ಫ್ರೆಂಡ್, ಎಲ್ರಿಗೂ ಲವರ್ಸ್ಗೆ ಮುದ್ದು ಅಂತ ಕರೀತಾರೆ. ಮೂವಿ ತುಂಬಾ ಚೆನ್ನಾಗಿದೆ. ನೋಡಿ, ಎಲ್ಲರೂ ಕನ್ನಡ ಮೂವಿ ನೋಡಿ, ಕನ್ನಡ ಮೂವಿಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡಿಗರನ್ನ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು. ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಕಥೆಗಳೇ ಇಲ್ಲ ಅನ್ನೋವಾಗ ಒಂದು ನೈಜ ಘಟನೆ ಚಿತ್ರನ ಇಷ್ಟು ಚೆನ್ನಾಗಿ ಒಂದು ತೆರೆಯ ಮೇಲೆ ಕುಮಾರ್ ಅವರು ತುಂಬಾ ಕಷ್ಟ ಬಿದ್ದು ತುಂಬಾ ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುಟುಂಬ ಸಮೇತ ನೋಡ್ಬೋದಾದ ಒಂದು ಚಿತ್ರ ಇದೆ. ಏನು ಯಾಕೆಂದ್ರೆ ಇದು ಈ ತರ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟಾಗ ನಿರ್ಮಾಪಕರು ಇನ್ನೂ ಗಟ್ಟಿ ಆಗ್ತಾರೆ. ಇನ್ನೂ ಒಳ್ಳೊಳ್ಳೆ ಚಿತ್ರಕ್ಕೆ ಅವರು ಹಣನ ಒದಗಿಸ್ಬೋದು ಅಂತ ನಾನು ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ, ಇವತ್ತು ನಮ್ಮ ನನ್ನ ಪ್ರೀತಿಯ ಗೆಳೆಯ ಸಿದ್ದು ಮೂಲಿಮನಿ ಅಭಿನಯದ ಲವ್ ಯು ಮುದ್ದು ಒಂದು ವಿಭಿನ್ನ ಪ್ರೀತಿಯ ಕತೆ. ತಂದೆ ತಾಯಿ ಆ ಪ್ರೀತಿಯ ಎಳೆಯಲ್ಲಿ ಒಂದು ಸುಮಧುರ ಪ್ರೇಮ ಕತೆ. ತಾಯಿನ ಪ್ರೀತಿನ ಹುಡ್ಕೊಂಡು ಹೋಗ್ತಾನೆ, ತಾಯಿ ಥರ ಪ್ರೀತಿ ಬೇಕು ಅಂತ. ಆ ಥರ ಸಿಗೋದು ತುಂಬಾ ಕಷ್ಟ. ರೇರ್ ಅಂದರೆ ತಾಯಿನ ಕಳ್ಕೊಂಡಾಗ ಆ ನೋವು ಏನು ಅಂತ ಗೊತ್ತಾಗಿರುತ್ತೆ. ಅದೇ ಥರ ನನ್ನ ಹುಡುಗಿ ನನ್ನ ತಾಯಿ ಥರ ಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಒಂದು ಅತ್ಯುತ್ತಮವಾದ ಒಂದು ಕಥೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅಂತ. ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿ ಅಂತ ಹೇಳಿದ್ರೆ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿ ಸಿಗದೇ ಇದ್ದಾಗ ಯಾವ ರೀತಿ ಇರುತ್ತೆ, ಆ ಒಂದು ಜಾನರ್ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಕಡೆ ಪ್ರೀತಿನ ಉಳಿಸ್ಕೋತಾನೆ, ತಂದೆ ಪ್ರೀತಿ, ಆ ಥರ ಒಂದು ಬಾಂಧವ್ಯ ಒಂದು ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಕಣ್ಣೀರಲ್ಲಿ ಬೆಳೆಯುತ್ತಿದೆ ಅಂತ ಒಂದು ಸಾಂಗ್ ಇದೆ, ಕಣ್ಣೀರಲ್ಲಿ ಕಾಡುವ. ಕರಣ್ ಸಿಂಗ್ ಹಾಡಿರುವಂಥ ಹಾಡಿದು ತುಂಬ ಚೆನ್ನಾಗಿದೆ. ಆ ಅಟ್ಯಾಚ್ಮೆಂಟ್, ಆ ಫೀಲಿಂಗ್ಸ್, ಐ ಕ್ಯಾನಾಟ್ ಕಂಟ್ರೋಲ್ ಮೈ ಟಿಯರ್ಸ್. ಲವ್ ಯು ಮುದ್ದು, ಲವ್ ಯು ಆಲ್.